ಇವತ್ತು ನಮ್ಮ ಆತ್ಮೀಯರು ಶಂಕರ್ ಖಾಜ್ಗಾರ್ ಅಂತ ಹೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಜೋಡಿ ಕೆಲಸ ಮಾಡಿದವರು, ಅವರು ಹೋರಾಟ ಮಾಡಿದವರು. ಕೃಷಿ ಹೊಂಡ ಇಲ್ಲೇ ಐತಿ, ಒಂದಲ್ಲ 3-4 ಕೃಷಿ ಹೊಂಡ ಮಾಡಿನ. ವಿಷಮುಕ್ತ ಭೂಮಿ, ರಾಸಾಯನಿಕ ಮುಕ್ತ ಕೃಷಿ. ಏನಂತೀನಿ, ಕಬ್ಬು ಬೆಂಕಿ ಹಚ್ಚಿ ಸುಡಬಾರ್ದ್ರಿ. ರೌದಿ ಸುಡೋದ್ರಿಂದ ಭೂಮಿಲಿ ಕೋಟ್ಯಾಂತರ ಜೀವಾಣುಗಳು ಅದಾವ. ಅವು ಸತ್ ಮತ್ತು ಪುನರ್ಜನ್ಮ ಪಡೆಯಕ್ಕೆ ಭಾಳಷ್ಟು ದಿವಸ ತಗಂತತೆ. ಆ ಕಬ್ಬಿನ ರೌದಿ ಒಂದು ಕಡೆ ಗುಂಪಿ ಹಾಕಿ ಅದ್ರ ಮೇಲೆ ಬರೀ ಸಗಣಿ ನೀರು, ಒಂದಿಷ್ಟು ಜೀವಾಮೃತ, ಗೋಕೃಪಾಮೃತ ಕಲ್ಚರ್ ಹಾಕಿದ್ರೆ ಕಾಂಪೋಸ್ಟ್ ಗೊಬ್ಬರ ರೆಡಿ ಆಕೈತಿ. ಇದೇ ಕೃಷಿ ಹೊಂಡ 65x65. ಇದರಲ್ಲೇ ಶುಗರ್ ಫ್ಯಾಕ್ಟ್ರಿ ಮಳ್ಳಿ ಅಂತ ಅವರು ಏನು ಕಬ್ಬಿಂದ ಇದು ತಂದು ಹಾಕಿದ್ರೆ, ನಾ ಅದರಲ್ಲಿ ಏನು ಕೆಮಿಕಲ್ ಇರ್ತೈತೆ ಎಲ್ಲ ರಿಲೀಸ್ ಮಾಡಿ ಅದನ್ನು ಮತ್ತು ಕಾಂಪೋಸ್ಟ್, ಪ್ಯೂರ್ ಕಾಂಪೋಸ್ಟ್ ಆಗಿ ಭೂಮಿಗೆ ಹಾಕಿ ಯೋಗ್ಯವಾಗಿ ಮಾಡಿಕೊಡ್ತೀವಿ. ನೀರಿನಲ್ಲಿ ಅತಿಯಾಗಿ ರಾಸಾಯನಿಕ ಬಳಕೆ ಮಾಡಿದ ದುಷ್ಪರಿಣಾಮ ಏನಾಗೈತೆ ಅಂದರೆ, ಮಣ್ಣು ನೀರು ಹಿಡ್ಕೊಳ್ಳೋ ಸಾಮರ್ಥ್ಯ ಕಳ್ಕೊಂಡೈತೆ. ಬೆಳೆಗೆ ಏನು ಪೋಷಕಾಂಶ ಮಣ್ಣಿಂದ ಬರಬೇಕು ಅದೇನೂ ಉಳಿದಿಲ್ಲ. ಗೋಆಧಾರಿತ ಕೃಷಿಯಿಂದ ರಾಸಾಯನಿಕ ಬಂದಿದ್ದ ಪರಿಣಾಮ ಇದು. ಈ ಪೈಲ್ವಾನ ಉದ್ದೀಪನ ಮದ್ದು ತಗೊಂಡು ಕುಸ್ತಿ ಆಡೋಕೆ ಹೋದಂಗೆ ಆತಿದ್ದು ಇಷ್ಟೇ. ನಾವೇನು ಮಾಡೀವಿ, ಹಾಲೇ ಇಲ್ಲ ಭೂಮಿಯಾಗ, ನೀರಿಗೆ ಹೆಪ್ಪ ಹಾಕಕ್ಕೆ ಹೊಂಟೀವಿ. ಅದಕ್ಕೆ ಇದು ಹಾಲು ಆಗ್ಬೇಕಾದ್ರೆ ಏನು ಆಗ್ಬೇಕು ಅಂದ್ರೆ, ಈಗೇನು ನಾ ಮೊದಲು ಹೇಳಿದ್ನಲ್ಲ, ಕಾಡಿನಾಗಿಂದ 2 ಟ್ರ್ಯಾಕ್ಟರ್ ಮಣ್ಣು, ರಾವಿ ಮಣ್ಣು, ಕೆಂಪು ಮಣ್ಣು. ಇದು ನೋಡ್ರಿ, ಇಲ್ಲಿ ಎರೆಹುಳುಗಳು ನೋಡ್ರಿ ಎಷ್ಟೊಂದು ಅದಾವ. ಗೊಬ್ಬರ ಮತ್ತು ಎರೆಹುಳದ ಒಂದು ದೊಡ್ಡ ಲಾಭ ಶುರುವಾಗಿತ್ತು. ರೈತರಿಗೆ ಮೋಸ ಇದೊಂದು ದೊಡ್ಡದು. ಶಂಕರಣ್ಣ ನೆನಪಿರಲಿ ನಿಮಗೆ, ಎರೆಹುಳು ಎಲ್ಲಿಂದ ತರಬೇಕಾದ ಅವಶ್ಯಕತೆ ಇಲ್ಲ, ತಮ್ಮ ಭೂಮಿಯಾಗ ತಯಾರಾಕ್ಕವ. ಇಲ್ಲಿಂದ ಅಲ್ಲಿವರೆಗೆ ಐತ್ರಿ ಇದೇ ಗೊಬ್ಬರ. ಏನ್ರಿ ಇವ್ರೆ, ಈಗ ಒಂದು 4 ಟ್ರ್ಯಾಕ್ಟರ್ ಇದಾಯ್ತಂದ್ರೆ ನಾನು 12,000-15,000 ರೂಪಾಯಿ ಟನ್ ಕೊಡಾತೀನಿ ಒಂದು ಟ್ರ್ಯಾಕ್ಟರ್ನ. ಸರ್ ನಮಸ್ತೆ. ನಮಸ್ತೆ. ಪರಿಚಯ ಸರ್? ನನ್ನ ಹೆಸರು ಶಿವಪ್ಪ ಅಂತ ಹೇಳಿ. ನಮ್ಮದು ಗ್ರಾಮ ಅಜಗಾಂವ್, ಇದು ಪಂಚಾಯತಿ ಕೆಸರಳ್ಳಿ, ತಾಲೂಕು ಹಳಿಯಾಳ, ಜಿಲ್ಲಾ ಉತ್ತರ ಕನ್ನಡ. ಇವತ್ತು ನಮ್ಮ ಆತ್ಮೀಯರು ಶಂಕರ್ ಖಾಜ್ಗಾರ್ ಅಂತ ಹೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಜೋಡಿ ಕೆಲಸ ಮಾಡಿದವರು, ಅವರು ಹೋರಾಟ ಮಾಡಿದವರು. ಯೋಗ ಏನೋ ನಾನು ದಿವಸ ಊಟ ತರವ, ಇವತ್ತು ಊಟ ತಂದಿಲ್ಲ, ಜಲ್ದಿ ಮನೆಗೆ ಬರ್ತೀನಿ ಅಂತ ಹೇಳಿನಿ. ನಮ್ಮ ಪರಶುರಾಮ ಇಲ್ಲ, ನಾವು ಬರ್ತಾ ಇದೀವಿ, ಸ್ವಲ್ಪ ಹೊತ್ತು ಇರ್ಬೇಕು ಅಂದ್ಕೊಡ್ಲೇ ಇದ್ದೀನಿ. ಇವರು ಮನೆ ನಮ್ಮ ಕನೇರಿ ಶ್ರೀಗಳು ಬರೋ ದಿವ್ಸ ಕಾರ್ಯಕ್ರಮಕ್ಕೆ ಬರ್ಬೇಕಾಯ್ತು. ಏನೋ ಒಂದು ಸಣ್ಣ ಘಟನೆ ಆಗಿದ್ದಕ್ಕೆ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದೇನೋ ದೈವ ಕೊಡಿಸ್ತತೆ. ನನ್ನಲ್ಲಿ ಒಂದು ನಂಬಿಕೆ ಐತಿ. ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಹೃದಯ, ಇವು ಪರಿಶುದ್ಧವಾದ ಬುದ್ಧಿ, ಈ ಪಂಚೇಂದ್ರಿಯಗಳು ಪರಿಶುದ್ಧ ಆದಾಗ ಆತ್ಮ ಪರಿಶುದ್ಧ ಆಕೈತೆ. ಪರಿಶುದ್ಧ ಆತ್ಮ ಆದಾಗ ನಿಸರ್ಗ ವ್ಯಕ್ತಿಗಳನ್ನ ಸಮಯಕ್ಕೆ ಸರಿಯಾಗಿ ಜೋಡಿಸ್ತತೆ ಅಂತ ನಾವು ಕಂಡ್ಕೊಂಡಿದ್ದು. ಇವತ್ತು ಅದು ಸತ್ಯ ಅನ್ನಿಸ್ತಾ ಇತ್ತು. ಯೋಗ ನಮ್ಮ ಶಂಕರಣ್ಣವರು ಇವತ್ತು ಬಂದಾರೆ. ಅವರು ರೈತ ಸಂಘದ ಹೋರಾಟಗಾರರು. ನಾನಿವತ್ತು ವಿಷಮುಕ್ತ ಭೂಮಿ ಮಾಡೋಕ್ಕೆ ಏನು ಮಾಡ್ಬೇಕಂತ ಹೇಳ್ತೀನಿ. ಅವರಲ್ಲೇ ಒಂದು ವಿನಂತಿ ಮಾಡ್ಕೊಳೋದು, ನೀವು ರೈತ ಸಂಘ ಹೋರಾಟಗಾರ ಅದಿರಿ, ಹೋರಾಟ ಮಾಡ್ತಾ ಇದ್ರಿ, ಭಾಳ ಸಂತೋಷ. ಮತ್ತು ಹೋರಾಟ ಮಾಡಿದ್ದಕ್ಕೆ ಮತ್ತು ನಿಮಗೆ ಕಬ್ಬಿಗೆ ಬೆಲೆನೂ ಬಂತು, ಅದನ್ನು ಒಪ್ತೀನಿ. ಆದರೆ ಈಗ ಏನಾಯ್ತೈತೆ, ಶುಗರ್ ಫ್ಯಾಕ್ಟ್ರಿ ವೇಸ್ಟ್ ಎಲ್ಲ ತಗೋಗಿ ರೈತರು ಭೂಮಿಗೆ ಹಾಕ್ತಾವ್ರು, ಮಳ್ಳಿ ಅಂತ ಹಾಕ್ತಾವ್ರು. ಅದ್ರ ಭಾಳಷ್ಟು ಕೆಮಿಕಲ್ ಇರ್ತೈತೆ. ನಾನು ಹಿಂದೆ ಒಂದು ಕೃಷಿ ಇಲಾಖೆ ಮೀಟಿಂಗ್ನಾಗ ಹೇಳಿದ್ದೆ ಅವ್ರಿಗೆ, ಬನ್ರಪ್ಪ ಒಂದ್ಸರಿ ನೋಡ್ರಿ ಅಂತ. 65x55 ಕೃಷಿ ಹೊಂಡ ಮಾಡಿದ್ದೀನಿ. ಅದ್ರಾಗ ಅದೆಲ್ಲ ತಂದು ಸುರಿಲಿ. ನಮ್ದಿಲ್ಲಿ ಏನು ಗೋಮೂತ್ರ, ಅಲ್ಲಿ ಮುಂದೆ ಇಲ್ಲೇನು ಗೋಮೂತ್ರ ನಮ್ಮದು ಇದೆಲ್ಲ ಟ್ಯಾಂಕಲ್ಲಿ ಇದೆ, ಕಲ್ಚರೆಲ್ಲ ಇರ್ತೈತಲ್ಲ, ಅವ್ರು ತಂದು ಅದ್ರಾಗ ಹಾಕಿದರೆ ಅದನ್ನೆಲ್ಲ ನಾನು ಪಂಪ್ ಮಾಡ್ತೀನಿ. ಅದರಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿ, ಅದರಲ್ಲಿ ಕೆಮಿಕಲ್ ಇದ್ದನ್ನೆಲ್ಲ ರಿಲೀಸ್ ಮಾಡಿ ಪ್ಯೂರ್ ಕಾಂಪೋಸ್ಟ್ ಗೊಬ್ಬರ ರೆಡಿ ಮಾಡಿ ಕೊಡ್ತೀನಿ ಅಂತೇಳಿ. ಈಗ ನಮ್ಮ ಶಂಕರಣ್ಣವ್ರು ಬಂದಾರೆ, ಇವರಿಂದ ಈ ಕೆಲಸ ಸಾಧ್ಯ ಆಕೈತೆ. ಇವರು ಅದನ್ನು ಮಾಡಲಿ ಅಂತ ಹೇಳಿ ನಾನು ವಿನಂತಿಸ್ಕೊಂತೀನಿ. ಮತ್ತು ನೀವು ಸ್ವಲ್ಪ ಅವ್ರನ್ನೇ ಮಾತಾಡ್ಸೋದು ಈ ವಿಚಾರವಾಗಿ ಒಳ್ಳೇದಂತ. ಕೃಷಿ ಹೊಂಡ ಇಲ್ಲೇ ಐತಿ, ಒಂದಲ್ಲ 3-4 ಕೃಷಿ ಹೊಂಡ ಮಾಡೀನಿ ಸರಿ. ಹಿಂಗಾಗಿ ಈಗ ಒಬ್ರು ಮಾಡೋ ಕೆಲಸ ಅಲ್ಲ ಅದು, ಈಗ ಒಬ್ರು ಮಾಡೋ ಕೆಲಸ ಅಲ್ಲ. ಮತ್ತು ನಾನು ಇವ್ರಿಗೆ ನಮ್ಮ ಹಳೆಯ ತಾಲೂಕಿನ ಕಬ್ಬು ಬೆಳೆಗಾರರಿಗೆ ಏನಂತೀನಿ, ಕಬ್ಬು ಬೆಂಕಿ ಹಚ್ಚಿ ಸುಡಬಾರ್ದ್ರಿ. ರೌದಿ ಸುಡೋದ್ರಿಂದ ಭೂಮಿಲಿ ಕೋಟ್ಯಾಂತರ ಜೀವಾಣುಗಳು ಅದಾವ. ಅವು ಸತ್ ಮತ್ತು ಪುನರ್ಜನ್ಮ ಪಡೆಯಕ್ಕೆ ಭಾಳಷ್ಟು ದಿವಸ ತಗಂತತೆ. ಆ ಕಬ್ಬಿನ ರೌದಿ ಒಂದು ಕಡೆ ಗುಂಪಿ ಹಾಕಿ ಅದ್ರ ಮೇಲೆ ಬರೀ ಸಗಣಿ ನೀರು, ಒಂದಿಷ್ಟು ಜೀವಾಮೃತ, ಗೋಕೃಪಾಮೃತ ಕಲ್ಚರ್ ಹಾಕಿದ್ರೆ ಕಾಂಪೋಸ್ಟ್ ಗೊಬ್ಬರ ರೆಡಿ ಆಕೈತಿ. ಆ ಗೊಬ್ಬರ ಮಾಡ್ಕೊಂಡು ಅದೇ ಭೂಮಿಗೆ ನೀವು ಬಳಸಿದ್ದೆ ಆದರೆ ನಿಮಗೆ ನೀರು ಭಾಳ ಕಡಿಮೆ ನೀರು ಬಳಕೆ ಆಕೈತೆ.
ಭಾಳ ಕಡಿಮೆ ನೀರು ಬಳಕೆ ಆಕೈತೆ ಮತ್ತು ಮಣ್ಣಲ್ಲಿ ನೀರು ಹಿಡ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಕೈತೆ. ರಾಸಾಯನಿಕ ಕಡಿಮೆ ಮಾಡಿ ಇದನ್ನು ಮಾಡಿರೋದು. ಇದೇ ಕೃಷಿ ಹೊಂಡ 65/65. ಇದರಲ್ಲೇ ಶುಗರ್ ಫ್ಯಾಕ್ಟ್ರಿ ಮಳ್ಳಿ ಅಂತ ಅವರು ಏನು ಕಬ್ಬಿಂದ ಇದು ತಂದು ಹಾಕಿದರೆ ನಾವು ಅದರಲ್ಲಿ ಏನು ಕೆಮಿಕಲ್ ಇರ್ತೈತೆ ಎಲ್ಲ ರಿಲೀಸ್ ಮಾಡಿ ಅದನ್ನು ಮತ್ತು ಕಾಂಪೋಸ್ಟ್ ಪ್ಯೂರ್ ಕಾಂಪೋಸ್ಟ್ ಆಗಿ ಭೂಮಿಗೆ ಹಾಕಿ ಯೋಗ್ಯವಾಗಿ ಮಾಡಿಕೊಡ್ತೀವಿ. ಇದೊಂದು ಆಗ್ಬೇಕಂತ ನಮ್ಮ ರೈತ ಸಂಘದ ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊತೀನಿ. ಇದು ನಮ್ಮದು ಕಾಡೊಳಗೆ ಇವತ್ತು ದೊಡ್ಡ ದುರಂತ ಅಂದರೆ ಅರಣ್ಯದೊಳಗೆ ಜಾನುವಾರುಗಳು ಬಿಡ್ತಾ ಇಲ್ಲ. ಜಾನುವಾರುಗಳು ಅಂದರೆ ದನಕರುಗಳನ್ನ ಅರಣ್ಯದೊಳಗೆ ಹುಲ್ಲು ಬೆಳೆಯೋಕೆ ಏನು ಮಾಡೋ ಸಾಧ್ಯ ಐತೆ ಅಂತ. ಇದು ನಮ್ಮದೇ ಭೂಮಿ. ನಮ್ಮ ಅರಣ್ಯದೊಳಗೆ ಗಿಡ ಅದಾವೆ, ಅದರಲ್ಲಿ ಹಣ್ಣಂಪ್ಲು ಗಿಡ ಅದಾವೆ, ಅಡಿಕೆ ಅದಾವೆ ಮತ್ತು ಕಾಳುಮೆಣು ಸಬ್ಸಿನಿ, ಅದರೊಳಗೆ ಹುಲ್ಲು ಬೆಳೆದೀನಿ ನಾನು. ಇದನ್ನು ಮಾಡೋಕೆ ಇಲಾಖೆಗೆ ಸಾಧ್ಯ ಐತೆ, ಮಾಡೋಕೆ ಮನಸ್ಸು ಮಾಡ್ತಾ ಇಲ್ಲ. ಹಿಂಗಾಗಿ ಅವು ದನ ಕರುಗಳು ಕಾಡಲ್ಲಿ ಬಿಟ್ಟರೆ ಅವ್ರು ಹೊಡಿತಾವ್ರೆ ಅಂತ ಗೌಳಿ ಈ ಭಾಗದಲ್ಲಿ ಒಬ್ಬೊಬ್ಬ ಗೌಳಿವು 300-400 ಗಟ್ಟಲೆ ದನಕ್ಕೆ ಗೋ ಸಂಪತ್ತಿತ್ತು. ಇವತ್ತು ಅವರು 30-40 ಉಳಿದಿಲ್ಲ. ಯಾಕಂದ್ರೆ ಅವ್ರಿಗೆ ಮೇಯ್ಸೋಕ್ಕೆ ಜಾಗಿಲ್ಲ, ಅರ್ಧ ಮೇವಿಲ್ಲದೆ ಸತ್ತು ಹೋಗ್ತಾವೆ. ಹಿಂಗಾಗಿ ಅರಣ್ಯ ಇಲಾಖೆ ಮನಸ್ಸು ಮಾಡಿ ಇವೆಲ್ಲ ಮಾಡಿ ಕೊಟ್ಟರು ಬೇಕಾದಷ್ಟು. ನಾನು ಹಿಂದೊಂದು ಮನವಿನೂ ಕೊಟ್ಟಿದ್ದೆ, ಒಂದೊಂದು ರೇಂಜಲ್ಲಿ 25 ಹೆಕ್ಟ್ರು ಮೇವು ಬೆಳೀರಿ ಅಂಥೇಳಿ. ಅವರು ಅರ್ಧ ಮಂದಿ ಮನಸ್ಸು ಮಾಡ್ರು, ಅರ್ಧ ಮಂದಿ ಇದ್ದಿದ್ದ ಕೆಲಸ ಜಾಸ್ತಿ ಆಗ್ಯಾವ, ಅದೊಂದು ತಂದು ಹಚ್ಚಬೇಡ್ರಿ ಅಂಥೇಳಿ ಕೈ ಬಿಟ್ಟು ಅದನ್ನು ಇದಕ್ಕೆ ತಂದು ಹಾಕ್ರಿ ಅಂದಿದ್ದೆ ನಾನು. ಇದಕ್ಕೆ ತಂದು ಹಾಕಿದರೆ ನಮ್ದು ಆ ಟ್ಯಾಂಕಲ್ಲಿ ಏನೈತಲ್ಲ ಕೆಳಗೆ ಅದನ್ನೆಲ್ಲ ನೀರು ಇಲ್ಲಿ ಬಿಟ್ರೆ ಅದ್ರಾಗ ಕೆಮಿಕಲ್ ಇದ್ದದ್ದೆಲ್ಲ ಇದು ಹಾಕಿದ್ ಗೋಮೂತ್ರಕ್ಕೆ ಪ್ಯೂರ್ ಕಾಂಪೋಸ್ಟ್ ಹಾಕಿತ್ತು. ಒಯ್ದು ರೈತರಿಗೆ ಕೊಡ್ರಿ. ಅವೆಲ್ಲ ಇಲ್ಲಿ ತಂದು ಹೋಗಿದ್ವಿ ಕಸಾಕ ಎಲ್ಲ ಅಷ್ಟು ಏನಿದ್ದಿದ್ದೆಲ್ಲ ತಂದು ಹೋದ್ರ ಅಲ್ಲಲ್ಲಿ ಶುಗರ್ ಫ್ಯಾಕ್ಟ್ರಿ ನಿಮ್ದ ಕಬ್ಬಿನ ರೌದಿ ಅದನ್ನ ತಂದು ಹಾಕ್ರಿ. ನಿಮಗೆ ಅಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರ್ರಿ, ಅದು ಭೂಮಿಗೆ ಹಾಕಿದ ಕೂಡಲೇ ಅದು ಮತ್ತು ಕೆಮಿಕಲ್ ಹಾಕೈತೆ. ಇಲ್ಲಿ ಇವ್ರು ಹಾಕಿದ್ರಲ್ಲ ನಮ್ದು ಕೆಳಗಿನ ಟ್ಯಾಂಕ್ ನೋಡಿದ್ರಲ್ಲ ನೀವು, ಕೊಟ್ಟಿಗೆ ತೊಳೆದು ಗೋಮೂತ್ರ ಎಲ್ಲ ಹೋಗಿದ್ದು, ಅದು ಸುಮಾರು ಒಂದು 50-60 ಲೀಟರ್ ಟ್ಯಾಂಕು. ಅದ್ರಾಗಿ ನೀರು ಇದಕ್ಕೆ ಪಂಪ್ ಮಾಡಿದರೆ ಇದ್ರಾಗಿದ್ದು ಕೆಮಿಕಲ್ ಎಲ್ಲ ರಿಲೀಸ್ ಮಾಡ್ತೈತೆ. ಅದನ್ನು ತೆಗೆದು ಪ್ಯೂರ್ ಕಾಂಪೋಸ್ಟ್ ಮಾಡಿ ಅದನ್ನು ಭೂಮಿಗೆ ಹಾಕಕ್ಕೆ ಯೋಗ್ಯವಾಗಿ ಮಾಡಿಕೊಡ್ತೈತೆ. ಅದಕ್ಕಾಗಿ ಹೇಳಿದ್ದು ಇವ್ರಿಗೆ ನಾವು ತಂದಿದ್ವಿ. ಅದ ಆಕ್ಚುಲಿ ಹಿಂಗ್ ತಗ್ ಮಾಡಿ ನೀ ಇದ್ರಾಗ ಅಡಿ ಗಿಡ ಹಾಕ್ಬೇಕದ ತಗ್ ಮಾಡಿ ಹಾಕೋದು. ನೇರವಾಗಿ ಭೂಮಿಗೆ ಹಾಕಿದ್ರೆ ಅದೇನಾಗ್ತದೆ ಗೊತ್ತೈತಿ, ಭೂಮಿಗೆ ಸುಡ್ತೈತ್ರಿ ಅದು. ಹಾ, ಮತ್ ಸತ್ವ ಕಳ್ಕಂತದ್ ಮಣ್ಣು. ನಾನು ಮುನ್ನೋಳಿ ಫ್ಯಾಕ್ಟ್ರಿ ಕಬ್ಬು ಕಳಿಸ್ತಿದ್ನಲ್ಲ, ಅವಾಗ ಅವ್ರೇನು ಅವ್ರ ಪ್ಲಾನ್ ಅದು ಖಾಲಿ ಮಾಡಕ್ ಜಾಗ ಇರ್ಲಿಲ್ಲ. ಆ ಮೂಮೆಂಟ್ ದಾಗ ಅವ್ರು ರೈತರಿಗೆ ಅದನ್ನ ಕೊಡ್ತಾ ಇದ್ರಲ್ಲ, ಅದನ್ನ ತಂದು ಹಾಕಿದಾಗ ಅದ ಏನತ್ತ ಆ ಜಾಗ ಪೂರ ಸುಟ್ಟು ಹೋಗ್ಬಿಟ್ಟಿತ್ತು. ಅದಕ್ಕಾಗಿ ನಾವು ನೆಕ್ಸ್ಟ್ 2 ವರ್ಷ ಆದ್ಮೇಲೆ ಆ ಜಾಗದಾಗ ಫಲವತ್ತತೆ ಬಂದ, ಅಂದ್ರೆ ಅದಕ್ಕೆ ಅಂಶ ಕಡಿಮೆ ಆಯ್ತು. ರಾಸಾಯನಿಕ ಅದ್ರಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡಿದ್ರು, ರಾಸಾಯನಿಕ ಮುಕ್ತ ಇಲ್ಲ, ಅದು ರಾಸಾಯನಿಕ ಮಿಕ್ಸ್ ಇತ್ತು. ಹಂಗಾಗಿ ಅದನ್ನ ತಮ್ಮ ಇದರಿಂದ ಖಾಲಿ ಮಾಡಿಸೋಳಗ ರೈತರು ಕೊಡ್ತಿದ್ದೇವೆ ವಿನ ಅವ್ರ ಅನುಕೂಲ ಆಗ್ಲಿ ಅಂತಲ್ಲ. ಈಗ ಅದನ್ನು ಕೂಡ ನೀವ್ ಹೇಳ್ದಂಗ ಇಂತ ಕೃಷಿ ಹೊಂಡದಾಗ ತಂದ ಹಾಕಿ ಅದ್ರ ಮೇಲೆ ನೀರ್ ಹಾಕಿ ಅಥವಾ ನೀರಲ್ಲ ನಮ್ ಗೋಮೂತ್ರ, ಸಗಣಿ ಗೋಮೂತ್ರ ನೀರು ಎಲ್ಲ ಹಾಕಿ ಮಾಡೋದ್ರಿಂದ ನೀವ್ ಹೇಳ್ದಂಗ ಕೆಮಿಕಲ್ ಎಲ್ಲ ಕೆಳಗ್ ಹೋಗ್ಬಿಡ್ತೈತೆ. ಅಲ್ಲ ಅದನ್ನ ಇದ್ ಮಾಡಿ ಡಿಸಲ್ಟ್ ಮಾಡ್ಬಿಟ್ಟು ಅದೇನ್ ಅದ್ರಾಗ ಇದ್ದದ್ ಇದು ಕೊಂದು ಬಿಡ್ತೈತೆ. ಅದೆಲ್ಲ ಹೋಗೋದ್ರಿಂದ ಆಟೋಮೆಟಿಕ್ಲಿ ಅದು ಇದನ್ನ ಯೂಸ್ ಮಾಡೋದ್ರಿಂದ ಭೂಮಿಗೆ ಏನಾಗ್ತದೆ, ಹಾನಿ ಆಗುದಿಲ್ಲ ನನ್ನ ವಿಚಾರ. ಮತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೀವಿ ನಾವು, ಅಮೃತ ಮಿಟ್ಟಿ ಅಂತೀವ್ರಿ. ಅಮೃತ ಮಿಟ್ಟಿ ಅಂದ್ರೆ ಏನು, 1 ಸ್ಕ್ವೇರ್ ಫುಟ್ ಮಣ್ಣು 20 ಲೀಟರ್ ನೀರ್ ಹಾಕಿದಾಗ ಹೊರಗೆ ಬಿಡ್ದಂಗ್ ಹಿಡ್ಕಂದ್ರೆ ಅದು ಅಮೃತ ಮಿಟ್ಟಿ. ಆ ತರ ಈಗ ನಮ್ಮ ಭೂಮಿಲಿ ತೋರಿಸ್ತೀನಿ ನೋಡ್ರಿ, ನಾವು ನೀರ್ ಬಿಟ್ಟು 15 ದಿವಸ ಆತನ ಕೆಳಗೆ ಸ್ವಲ್ಪ ಇದ್ ಮಾಡಿದ್ರು ತೇವಾಂಶ ಹೆಂಗೈತೆ ನೀರ್ನ್ಯಾಗ. ಈಗ ಮಣ್ಣು ನೀರ್ ಹಿಡ್ಕೋಬೇಕಾಗಿದ್ದು ಮಣ್ಣು ನಮ್ಮಲ್ಲಿ ಏನಾಯ್ತು, ಈಗ ಬುದ್ಧಿವಂತರೆಲ್ಲ ಕೂಡಿ ಭೂಮಿ ಕೆಮಿಕಲ್ ಹಾಕಿ ಮಣ್ಣು ನೀರು ಹಿಡ್ಕೊಳ್ದಂಗ್ ಮಾಡಿದ್ರು. ಈಗ ಮತ್ತೆ ಇನ್ನಷ್ಟು ಬುದ್ಧಿವಂತರು ಕೂಡಿ ಕೃಷಿ ಹೊಂಡ ಮಾಡು, ಅದನ್ನ ಮಾಡಿ ಇದನ್ನ ಮಾಡಂತ ಕೂಡಿ ನಮ್ದು ಅನುಭವ ಏನು ವಿಷಮುಕ್ತ ಇದಕ್ಕೆ ಇವೆಲ್ಲ ಒಂದು ಸ್ಟೆಪ್. ಸ್ಟೆಪ್ ಹಂತವಾಗಿ ಆದಷ್ಟು ರಾಸಾಯನಿಕ ಬಳಕೆ ಕಡಿಮೆ. ಎರಡನೇದು ಕೃಷಿ ವಿಚಾರಕ್ಕೆ ಬಂದ್ರೆ, ನಾವು ಕೃಷಿನಲ್ಲಿ ಅತಿಯಾಗಿ ರಾಸಾಯನಿಕ ಬಳಕೆ ಮಾಡಿ ದುಷ್ಪರಿಣಾಮ ಏನಾಗೈತೆ ಅಂದ್ರೆ ಮಣ್ಣು ನೀರು ಹಿಡ್ಕೊಳ್ಳೋ ಸಾಮರ್ಥ್ಯ ಕಳ್ಕೊಂಡೈತೆ. ಬೆಳೆಗೆ ಏನು ಪೋಷಕಾಂಶ ಮಣ್ಣಿಂದ ಬರಬೇಕು ಅದೇನು ಉಳಿದಿಲ್ಲ. ಈಗ ಹೆಂಗಾಗೈತೆ ಅಂದ್ರೆ, ಹಿಂದೆ ಗರಡಿ ಮನೆಗೆ ಹೋದ್ರೆ ಅವರು ಬದಾಮಿ ಉತ್ತುತ್ತೆ ಖಾರಿಕ್ಕು ಅಲ್ಲಲ್ಲ ಅದೇ ಹೇಳ್ತೀನಿ, ಖಾರಿಕ್ಕು ತಿಂದು ಪೈಲ್ವಾನ್ರು ತಯಾರಾಕಿದ್ರು. ಈಗ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಇದಕ್ಕೆ ಹೋಗ್ಬೇಕಾದ್ರೆ ಉದ್ದೀಪನ ಮದ್ದು ಅಂತ ತಗೊಂಡವ, ಟೆಂಪ್ರರಿ ಆಯ್ತು. ಈ ಭೂಮಿಗೂ ಹಂಗೆ ಆಯ್ತು. ನಾವು ರಾಸಾಯನಿಕ ಗೋ ಆಧಾರಿತ ಕೃಷಿ ಬಿಟ್ಟು ಕಾರಣ ಯಾರಂತ ಹೇಳ್ಬೇಕು ನೀವು, ನಾ ಹೇಳ್ತೀನಿ.
ಕಾರಣ ರಾಸಾಯನಿಕದಿಂದ ಏನು ಗೋವಾಧಾರಿತ ಕೃಷಿಯಿಂದ ರಾಸಾಯನಿಕ ಬಂದಿದ್ದ ಪರಿಣಾಮ ಇದು. ಈ ಪೈಲ್ವಾನ ಉದ್ದೀಪನ ಮದ್ದು ತಗೊಂಡು ಕುಸ್ತಿ ಆಡಕ್ಕೆ ಹೋದಂಗೆ ಆತಿದ್ದು ಇಷ್ಟೇ. ಈಗ ಇಷ್ಟೇ ನಾವು ರೈತರಿಗೆ ಹೇಳೋದು, ಭೂಮಿಲಿ ಸಾಕಷ್ಟು ನಮ್ಮಲ್ಲಿ ಇದ್ದ ತ್ಯಾಜ್ಯ ವಸ್ತುಗಳು ಅಲ್ಲ, ಅಲ್ಲಿ ಇದು ತೋರಿಸ್ಕೊಂಡು ಹೇಳ್ತೇನೆ. ಅಲ್ಲಿ ನಮ್ಮಲ್ಲಿದ್ದ ತ್ಯಾಜ್ಯ ವಸ್ತುಗಳನ್ನೆಲ್ಲ ಗುಂಡಿ ತೆಗಿಬೇಕು, ಶೆಡ್ ಕಟ್ಟಬೇಕಂತೇನಿಲ್ಲ. ಹಂಗೆ ಮ್ಯಾಗ ಉದ್ದಕ್ಕೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಸಗಣಿ ಇದ್ರೆ ಸಗಣಿ ಹಾಕ್ರಿ. ರೈತ ಇಷ್ಟೇ ವಿಷಮುಕ್ತ ಇದನ್ನು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿ ಬರಬೇಕಾದ್ರೆ ನಾವು ತಿಳುವಳಿಕೆ ಕೊಡ್ತಾ ಇರೋದು, ನಿಮ್ಮ ಹತ್ತಿರದಲ್ಲಿ ಅರಣ್ಯ ಇತ್ತಂದ್ರೆ ಸುಮಾರು 1 ಎಕರೆಗೆ ಹೇಳ್ತೀನಿ ನಾನು, 2 ಟ್ರ್ಯಾಕ್ಟರ್ ಅರಣ್ಯದ ಮಣ್ಣು, 2 ಟ್ರ್ಯಾಕ್ಟರ್ ಹಳ್ಳದ ರ್ಯಾವಿ ಮಣ್ಣು ಅಂತಾರೆ, ರೇತಿ ಅಂತೀವಿ ಈ ಕಡೆ, ನಿಮ್ಮಲ್ಲಿ ಮರಳು ಅಂತಾರೆ. 2 ಟ್ರ್ಯಾಕ್ಟರ್ ಕೆಂಪು ಮಣ್ಣು, ಇದ್ರ ಜೋಡಿ 1 ಟ್ರ್ಯಾಕ್ಟ್ರು ಸಗಣಿ ಗೊಬ್ಬರ ಇಲ್ಲ ಎರೆಹುಳು ಗೊಬ್ಬರ, ಇವಿಷ್ಟು ಮಿಕ್ಸ್ ಮಾಡಿರಿ. ಇಷ್ಟು ಮಿಕ್ಸ್ ಮಾಡಿ ಭೂಮಿಲಿ ತುಂಬ ಒಗೆದೇ ನೇಗ್ಲ ಹೊಡೆದು ನಿಮ್ಮಲ್ಲಿ ಏನು ದ್ವಿದಳ ಧಾನ್ಯ ಬೆಳಿತೀರಲ್ಲ ಎಲ್ಲ ಕಾಳು ಕಡ್ಡಿ ಮಿಕ್ಸ್ ಮಾಡಿ 20 kg ಮಿಕ್ಸ್ ಮಾಡಿ ಆ ಭೂಮಿ ತುಂಬ ಚೆಲ್ರಿ. ತೇವಾಂಶ ಮಾಡಿ ಇವನ್ನೆಲ್ಲ ಮಾಡ್ಬೇಕಾ. ಆ ತೇವದಾಗ ಏನು ಹುಟ್ಟಿ ಬರ್ತಾವಲ್ಲ, ಹೊಡೆ ಬಂದ ಹಂತಕ್ಕೆ ಮಲ್ಚಿಂಗ್ ಅಲ್ಲೇ ಮಾಡಿದ ಕೂಡಲೇ ಭೂಮಿ ಫಲವತ್ತಾಕೈತಿ. ಈಗ ಎಲ್ಲರೂ ಜೀವಾಮೃತ ಹಾಕ್ರಿ, ಗೋಕೃಪಾಮೃತ ಹಾಕ್ರಿ ಅನ್ನತ್ತಾರ. ಇದು ಜೀವಾಮೃತ ಗೋಕೃಪಾಮೃತ ಅಂದ್ರೆ ಇದು ಕಲ್ಚರ್, ಇದು ನಾವು ಹಾಲಿಗೆ ಹೆಪ್ಪಾಕದಿದು, ಅದು ಆಹಾರ ಅಲ್ಲ. ಈಗ ನಾವೇನ್ ಮಾಡೀವಿ, ಹಾಲೇ ಇಲ್ಲ ಭೂಮಿಯಾಗ, ನೀರಿಗೆ ಹೆಪ್ಪಾಕಕ್ಕೆ ಹೊಂಟೀವಿ. ಅದಕ್ಕೆ ಇದು ಹಾಲಾಗ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ, ಈಗ ನಾ ಮೊದ್ಲು ಹೇಳಿದ್ನಲ್ಲ, ಕಾಡಿನಾಗಿಂದ 2 ಟ್ರ್ಯಾಕ್ಟರ್ ಮಣ್ಣು, ರ್ಯಾವಿ ಮಣ್ಣು, ಕೆಂಪು ಮಣ್ಣು, ಆಮೇಲೆ ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಮಿಕ್ಸ್ ಮಾಡಿ ಭೂಮಿಗೆ ಹಾಕಿದ್ರೆ ಜೀವಾಣುಗಳಿಗೆ ಆಹಾರ ಆತದು. ಆಹಾರದ ಜೋಡಿ ಇವ್ರು ಏನು ದ್ವಿದಳ ಧಾನ್ಯ ಏನು ಬೆಳಿತಾರಲ್ಲ ಎಲ್ಲ, ಅದು ಮಲ್ಚಿಂಗ್ ಆದ್ರೆ ಅದಕ್ಕೆ ಮತ್ತೆ ಅಮೃತ ಆತು. ಅಲ್ಲಿ ನೀವು ಈ ಕಲ್ಚರು ಜೀವಾಮೃತ ಗೋಕೃಪಾಮೃತ ಹಾಕಿದಾಗ ಆ ಜೀವಾಣುಗಳು ತಿಂದು ಮಲ್ಟಿಪ್ಲೈ ಹಾಕ್ಯಂತ ಹೋಗ್ತಾವ. ಬರೀ ನೀವು ಬರಡು ಭೂಮಿಗೆ ತಗೋ ಜೀವಾಮೃತ ಕೊಟ್ರಿ ಅಂದ್ರೆ ಅದು ಆಗೋದಿಲ್ಲ. ಇದು ಕ್ಲಿಯರ್ ಆತಾ ಶಂಕರಣ್ಣವ್ರ? ಮತ್ತೇನು ಪ್ರಶ್ನೆ ಇದ್ರೆ ಮಾಡಿ. ಈಗ ಅರ್ಥ ಆತಲ್ಲ, ಸಾವಯವದಿಂದ ಅಲ್ಲ ರಾಸಾಯನಿಕದಿಂದ ಸಾವಯವಕ್ಕೆ ಬರ್ಬೇಕಾದ ಬೇಸಿಕ್ ಇದು. ಇದ್ರ ಆದ್ಮೇಲೆ ಮತ್ ಬೇರೆ ಹಂತದಾವ್. ಇದು ನೋಡ್ರಿ, ನಾನು ಇಲ್ಲಿ ಮ್ಯಾಲೆ ಸಗಣಿ ಐತೆ, ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇದು ಇನ್ನ ಕಾವು ಐತ್ರಿ. ಇಷ್ಟು ಕಾವು ಇರಬಾರ್ದು, ತಂಪು ಆಗ್ಬೇಕಿನ್ನ, ನೀರು ಹೊಡೆದಿಲ್ಲ ನಮ್ಮವರು. ಇಷ್ಟು ಕಾವು ಇರಬಾರ್ದು. ಮುಂದೆ ಬರ್ರಿ ತೋರಿಸ್ತೀನಿ. ನಾನು ಹೇಳೋದು ಮಲೆನಾಡವರು ಗುಂಡಿ ತೆಗೆಯೋದು ಬೇಡ, ಹಂಗೆ ಮೇಲೆ ಹಾಕಿ ಅದ್ರ ಮೇಲೆ ಇದು ಮಾಡಿರಿ. ಇನ್ನು ಬೆಳವಲ್ದವ್ರು ಬೇಕಾದ್ರೆ 1 ಫುಟ್ ತಕ್ಕಂದು ಹಿಂಗೆ ಮಾಡ್ಕೋರಿ. ಇದೇನಾಯ್ತು, ಫಸ್ಟ್ ಕ್ಲಾಸ್ ಗೊಬ್ಬರ ತಯಾರಾಯ್ತು. ಇದಕ್ಕೆ ಏನು ಮಾಡೋದು, ನಮ್ದು ಟ್ಯಾಂಕಿನ ನೀರು ಐತಲ್ಲ ಅದು ಬಿಟ್ಟು ಹಾಕಿದೆ ಅಂದ್ರೆ ಬೇಕಾದಂಗೆ ನಿಮಗೇನು 3 ಹೇಳ್ತಾರ ಅವರು, ಯೂರಿಯಾ, ಪೊಟ್ಯಾಶ್, DAP 18 ಪೋಷಕಾಂಶ ಬೇಕಂತಾರೆ ಯಾವುದು ಬೆಳಿಗ್ಗೆ. ಎಲ್ಲ 18 ಪೋಷಕಾಂಶ ಇದ್ರಾಗ ಸಿಕ್ಬಿಡ್ತದೆ ನಿಮ್ಗೆ. ನೋಡ್ರಿ, ಮೊನ್ನೆ ಇಲ್ಲಿ ತುಂಬ ಕಳ್ಸಿದ್ವಿ ಎರೆಹುಳು ಗೊಬ್ಬರ ತಯಾರಿದ್ದದ್ದ. ಇಲ್ಲಿ ಎರೆಹುಳು ಗೊಬ್ಬರ ತಯಾರಿದ್ದದ್ದು ಹೋಯ್ತು. ಈಗ ಇದು ನಾವೇನ್ ಮಾಡಿದ್ವಿ, ಇಲ್ಲ ಈಗೆಲ್ಲ ಹೋಗಿದ್ವಿ. ಈಗ ಮತ್ತೆ ಹಾಕ್ತಾ ಇದೀವಿ. ಇಲ್ಲಿ ಎರೆಹುಳು ಹೆಂಗದಾವ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ಅಲ್ಲಿ ನನ್ನ ಕೈಯಾಗ ಏನೋ ತರಲ್ಲ. ಇಲ್ಲಿ ಮುಂದೆ ಬರ್ರಿ ಶಂಕರಣ್ಣ, ಇಲ್ಲಿ ಬರ್ರಿ, ಇಲ್ಲಿ ಮುಂದೆ ಬರ್ರಿ ನೋಡ್ರಿ ಎರೆಹುಳುಗಳು ನೋಡ್ರಪ್ಪ. ಕೈ ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎರೆಹುಳುಗಳು ನೋಡ್ರಿ ಎಷ್ಟೊಂದು ಅದಾವ. ಯಾವ್ರಿ ಎರೆಹುಳು ಕಾಣ್ತಿಲ್ಲ ಇಲ್ಲಿ? ಇವೇನಿವು? ತೆಗಿಲಿ, ಇನ್ನೊಂದು ಸ್ವಲ್ಪ ತೆಗಿಲಿ. ಅಲ್ಲ ಒಂದಲ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಎಷ್ಟದಾವ್ ನೋಡ್ರಿ. ಅದ ಮೀನ್ ಭೂಮಿಗೆ. ಇದು ಮತ್ತೊಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಎರೆಹುಳು ಗೊಬ್ಬರ ಮತ್ತು ಎರೆಹುಳದ ಒಂದು ದೊಡ್ಡ ಲಾಭ ಶುರುವಾಗಿತ್ತು ರೈತರಿಗೆ. ಮೋಸ ಇದೊಂದು ದೊಡ್ಡದು. ಶಂಕರಣ್ಣ ನೆನಪಿರಲಿ ನಿಮಗೆ, ಎರೆಹುಳು ಎಲ್ಲಿಂದ ತರಬೇಕಾದ ಅವಶ್ಯಕತೆ ಇಲ್ಲ, ತಮ್ಮ ಭೂಮಿಯಾಗೆ ತಯಾರಾಕ್ಕವ.
ಈಗ ನಾನು ಏನು ಮಾಡೀನಿ ಇಲ್ಲಿ ಎರೆಹುಳು ಅದಾವಿಲ್ರಿ, ಈಗ ನಮ್ಮ ಕೆಲಸದವ್ರಿಗೆ ಕೇಳ್ರಿ ಎಲ್ಲಿಂದಾರ ನಿಮ್ಮ ಸಾವುಕಾರ ಎರೆಹುಳು ತರ್ತಾರಂತ. ಆ ಗೋಮೂತ್ರ ಸ್ಟಾಕ್ ಮಾಡೀನಿ ಶಂಕರಣ್ಣ, ಗೋಮೂತ್ರ ಸ್ಟಾಕ್ ಮಾಡೀನಲ್ಲ, ಆ ಗೋಮೂತ್ರ 1-2 ಬಕೆಟ್ ಸುರಿತೀನಿ ಇದ್ರ ಮ್ಯಾಗ. ಅದ್ರಾಗ ಒಂದಿಷ್ಟು ಬೆಲ್ಲ ಹಾಕಿರ್ತೀವಿ, ಮಜ್ಜಿಗೆ ಹಾಕಿರ್ತೀವಿ. ಆಮೇಲೆ ಜೀವಾಮೃತ ಮಾಡಿಟ್ಟೇನಲ್ಲ ಅದೊಂದು 2 ಬಕೆಟ್ ಸುರಿತೀನಿ. ಇದೊಂದು ಎಕ್ಸಾಂಪಲ್ ಎರೆಹುಳ ತಯಾರು ಮಾಡೋದು ಹೆಂಗ ಅಲ್ಲೆಲ್ಲ ಇಲ್ಲ ಐತ್ ಬರ್ರಿ, ಅಲ್ಲಿ ಯಾಕೆ ಇನ್ನ ಮುಗ್ದಿಲ್ಲ. ಅಲ್ಲೆಲ್ಲ ಇದು ಇಲ್ಲಿ ಅದಾವ ಬರ್ರಿ, ಇಲ್ಲಿ ನೋಡ್ ಬರ್ರಿ. ಇದು ಹೋಗಿತ್ತು ಮೊನ್ನೆ ಗೊಬ್ಬರ ಹೋಗಿತ್ತು ಅದು. ಇಲ್ಲಿ ಬರ್ರಿ, ಇಲ್ಲಿ ಮೊದಲು ಯಾರು ರಾಸಾಯನಿಕ ಬಳಕೆಯನ್ನು ಮಾಡ್ತಿರ್ತಿಲ್ಲ, ಫಲವತ್ತತೆ ಇರ್ತಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎರೆಹುಳುಗಳು ನೋಡ್ರಿ ಇಲ್ಲಿ. ಹಾ ಅದೇ ಇದೆಲ್ಲ ಸೇರಿದ್ರ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಅದಾವ ನೋಡ್ರಿ, ನೀವೇ ಕೈ ಹಾಕ್ರಿ. ಸಣ್ಣ ಅಲ್ಲ ಅವು ಬಿಟ್ರೆ ಹಂಗ ದೊಡ್ಡ ಹೋಕ್ಕವು. ಏನು ಮಾಡಿಲ್ಲ ನಾವು, ಎರೆಹುಳು ಗೊಬ್ಬರ ಇಲ್ಲೇ ತಯಾರಾತ್ರಿ. ಕಬ್ಬಿನ ರೌದಿ ನಾನು ಚಾಲೆಂಜ್ ಮಾಡಿ ನಿಮ್ ಕಬ್ಬಿನಷ್ಟು ರೊಕ್ಕ ಮಾಡಿ ಕೊಡ್ತೀನಿ, ಅದ್ರಾಗ ರೊಕ್ಕ ಬರ್ರಿ ಯಾರು ಆಗಂಗಿಲ್ಲ ಅನ್ನೋರು ನನ್ನ ಕಡೆ ಬರ್ರಿ. ಹಾ ಸುಡಬಾಡ್ರಿ, ನನಗೆ ತಂದು ಕೊಡ್ರಿ. ಸುಡಾತಿಲ್ಲ, ಕಡಿಮೆ ಮಾಡ್ಯಾರ, ಈಗ ಕಡಿಮೆ ಮಾಡಿದ್ರಿ. ಈಗ ಅಲ್ಲಲ್ಲ ಈಗ ಹೋಯ್ತಲ್ಲ, ಈಗ ಇಲ್ಲಿಂದ ಅಲ್ಲಿವರೆಗೆ ಐತ್ರಿ ಇದೇ ಗೊಬ್ಬರ. ಏನ್ರಿ ಇವ್ರೆ, ಈಗ ಒಂದ್ 4 ಟ್ರ್ಯಾಕ್ಟರ್ ಇದಾಯ್ತಂದ್ರೆ ನಾನು 12,000 ರಿಂದ 15,000 ರೂಪಾಯಿ ಟನ್ ಕೊಡಾತೀನಿ. ಒಂದ್ ಟ್ರ್ಯಾಕ್ಟರ್ನಾಗ 12 ರಿಂದ 15,000. ಎಷ್ಟು ತಿಂಗಳಂತ ಕೇಳ್ರಿ. ಇದು ನಿಮ್ಗೆ ಹೆಂಗ್ ಬೇಕು ಹಂಗೆ ತಯಾರು ಮಾಡಿ ಕೊಡ್ತೀವಿ ನಾವು. 3 ತಿಂಗಳಿಗೆ ಬೇಕಾ, 6 ತಿಂಗಳಿಗೆ ಬೇಕಾ, ವರ್ಷಕ್ಕೆ ಬೇಕಾ, 2 ತಿಂಗಳಿಗೆ. ಅಲ್ಲೆಲ್ಲ ಹೇಳ್ತೀನಿ ಹೆಂಗಂತ. ಈಗ ಫಸ್ಟ್ ಸಗಣಿ ಇದೆಲ್ಲ ಒಗದ್ವಾ ಇದು, ಇದ್ರಾಗಿಂದು ಸರಿ ಶಂಕರಣ್ಣ ಅಲ್ಲಿ ಇಡ್ತೀನಿ, ಅಲ್ಲೆಲ್ಲೇ ಒಗದು ಅಲ್ಲೆಲ್ಲೇ ಬಿಟ್ಬಿಡ್ತಾರೆ. ಇಲ್ಲ ದುಡ್ತಾರೆ ಇವರು, ಮತ್ತೆ ಹುಡುಕಾಡ್ತೀವಿ ಅಲ್ಲಿ ಎಲ್ಲ ತಂದು ಬಿಟ್ಟಿರ್ತಾರೆ. ದಾರಾಗಿದ್ರೆ ಇಟ್ಟು ತಗೊಂಡ್ ಹೋಗ್ತಾರೆ. ಇಂಥ ಈಗ ಒಂದು ಟ್ರ್ಯಾಕ್ಟ್ರಲ್ಲಿ 4 ರಿಂದ 4.25 ಟನ್ ಹೋಗ್ತೈತೆ. ಒಂದು ಟ್ರ್ಯಾಕ್ಟ್ರು 12,000 ಹಿಡಿದ್ರೆ 12 4 48 50,000 ರೂಪಾಯಿ ಆಯ್ತು. ಬನ್ನಿ ಧಾರವಾಡ 2 ಟ್ರ್ಯಾಕ್ಟರ್ ಕಳ್ಸಿ ನಾನು. ನನಗೆ ತಿಂಗಳಿಗೆ 1 ಟ್ರ್ಯಾಕ್ಟರ್ ಹೋದ್ರೆ ಸಾಕಲ್ರಿ. ಅಲ್ಲ ಲಾಭ ಇಲ್ಲಲ್ಲ, ಹೆಂಗ್ ನಡೆಸ್ತೀರಿ ಅಂದ್ರಲ್ಲ. ಆದ್ರೆ ನಂದೇನು ಆಗ್ಬೇಕಾಗಿತ್ತೆ ಅಂದ್ರೆ, ನಾನು ಈ ವರ್ಷ ಜಾಸ್ತಿ ಭೂಮಿಗೆ ಬಳಕೆ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದ್ ಕಡೆ ಭೂಮಿ ಲೆವೆಲ್ ಮಾಡಿದ್ವಿ. ಆಮೇಲೆ ನಾನು ಇಷ್ಟಾಗ ಇನ್ನ ಬಹಳಷ್ಟು ಕೆಲಸ ಇದ್ವು. ಹಂಗಾಗಿ ಇದು ನೋಡಿದ್ರಿ ಇವ್ರೆ, ಈ ಕ್ಲಿಯರ್ ಆತಲ್ಲ ನಿಮ್ಗೆ. ಒಂದ್ ಆಕಳಿದ್ರೆ 20 ರಿಂದ 25 ಟ್ರ್ಯಾಕ್ಟರ್ ಗೊಬ್ಬರ ಮಾಡಿ ಕೊಡ್ಬೋದು. ಒಂದ್ ಆಕಳಿದ್ರೆ 25 ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಶಂಕರಣ್ಣ ಎಷ್ಟು ಹಿಡಿತೀರಿ? ಟ್ರ್ಯಾಕ್ಟರ್ ಅಲ್ಲ ಚಕಡಿ, ಸಾರಿ 25 ಚಕಡಿ. ಒಂದ್ 5 ಟ್ರ್ಯಾಕ್ಟರ್ ಹಿಡೀರಿ. 5 ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಇವ್ರೆ ನಾ ಏನ್ ಹೇಳಿದ್ನಿ, 1 ಟ್ರ್ಯಾಕ್ಟರ್ 48,000 ಆತಲ್ಲ. ಅಂದ್ರೆ ಮಾಡಕ್ಕೆ ಕಮರ್ಷಿಯಲ್ ಆಗಿ ನಿಂತ್ರೆ ಹೇಳ್ತೀನಿ, ವ್ಯಾವಹಾರಿಕವಾಗಿ ಮಾಡಕತ್ರಿ. ಇದನ್ನ ನಾನು 12 ರಿಂದ 15 ರೂಪಾಯಿ ಕೊಡ್ತೀನಿ. ನೀವು 3 ಆಮೇಲೆ ರಿಲಯನ್ಸ್ ಫ್ರೆಶು, ಫ್ಲಿಪ್ಕಾರ್ಟ್ ಏನೇನೋ ಬಂದಾವಲ್ಲ, ಏನೂ ಇಲ್ಲ ಅದ್ರಾಗ 100 ರೂಪಾಯಿ ಕೆಜಿ ಕೊಡತ್ತೇನೆ. ನನಗೆ ಮಾರ್ಕೆಟ್ ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಮಾರ್ಕೆಟ್ ಗೊತ್ತೈತೆ. ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಯ್ತಿರೋದು ಇವತ್ತು ಇಂಡಿಯಾದಿಂದ ಸಗಣಿ ಗೊಬ್ಬರ ಮತ್ತೆ ಎರೆಹುಳು ಗೊಬ್ಬರ. ಸಗಣಿ ಗೊಬ್ಬರ ಎರೆಹುಳು ಲೇಟ್ ಆತಂತ ಹೇಳಿ ಸಗಣಿ ಕಲ್ಸ್ಕೊಂಡ ಹೋಗತ್ತೆ ಟ್ಯಾಂಕರ್ಲಿ. ನಮ್ಮ ಜನ ಈಗ ಹಾಲಿಗೆ ಜರ್ಸಿ ಹೆಚ್ಚಪ್ ತಂದು ಬಡ್ದಾಡಕತ್ತೆ ಆಗೋದು. ನಿಮಗೊಂದು ಘಟನೆ ಹೇಳ್ತೀನಿ. ನಮ್ಮ ನೆಟ್ವರ್ಕ್ ಇದ್ದವ್ರೆ ರಾಜಸ್ಥಾನದವ್ರು, ಡಾಕ್ಟ್ರವರು. ದುಬೈದು ಶೇಖ್ಗೆ ಅವ ಕದ್ರಿದು ಕೂತಿರ್ತು, ಕತ್ತಿದು ಲದ್ದಿ ಎಲ್ಲ ಲದ್ದಿ ಹಾಕಿ ನೋಡಿದ ಖಜೂರ್ ಗಿಡಕ್ಕೆ. ಅವ 3 ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದವು. ಈ ನಮ್ಮ ಡಾಕ್ಟ್ರು ನನಗೆ ಒಂದು ಅವಕಾಶ ಕೊಡ್ರಿ ಸರಿ ಅಂದ. ಕೊಟ್ಟವು 800 ಟನ್ ಇಂಡಿಯಾದಿಂದ ಎರೆಹುಳು ಗೊಬ್ಬರ ತಗೊಂಡು ಹೋದ. ತಗೋ ಗಿಡಕ್ಕೆ ಹಾಕಿದ್ರೆ ಮುಂದಿನ ವರ್ಷ ಖಜೂರ್ ಇಷ್ಟು ರುಚಿಯಾಗಿ ಇಷ್ಟು ಫಲವತ್ತಾಗಿ ಬಂತು. ಈ ಸರಿ 50,000 ಟನ್ ಆಟ ಹಿಡ್ದಾನು. ಅಲ್ಲಲ್ಲ, ನಮ್ದು ಎರೆಹುಳು ಗೊಬ್ಬರ ಆಸ್ಟ್ರೇಲಿಯಾ ಹೊಂಟೈತೆ, ಅಮೆರಿಕ ಹೊಂಟೈತೆ, ದುಬೈ ಹೊಂಟೈತೆ, ಜಪಾನ್ ಜರ್ಮನ್ ಹೊಂಟೈತೆ. ನಮ್ಮವು ನಮ್ ದೊಡ್ಡ ದುರಂತ ಏನ್ ಗೊತ್ತೇನ್ರಿ, ಉತ್ತರ ಭಾರತದವರು ಗೋಗಳು ಅಂದ್ರೆ ಅಗದಿ ಪೂಜನೀಯ ಸ್ಥಾನ. ಈ ರಾಜಸ್ಥಾನ ಪಟೇಲ ಮಾರ್ವಾಡಿ ಜನ ಗೋ ಆರತಿ ಅಂತ ಹಿಡಿತಾರೆ ದಸರಾದಲ್ಲಿ. ಶಂಕರಣ್ಣ ಪ್ರತಿ ಮದ್ವೆಲಿ ಆ ಗೋ ಆರತಿ ಅಂತ ಗೋ ತಟ್ಟಿಗೆ ಏನ್ ಬಂದಿರ್ತೈತಲ್ಲ ಪಕ್ಕದಲ್ಲಿ ಯಾವ ಗೋಶಾಲೆ ಇರ್ತೈತೆ ಒಯ್ದು ಕೊಡ್ತಾರೆ. ಇಲ್ಲೂ ನಮ್ಮಲ್ಲಿ ಅಣ್ಣಾವರ ಜನ ಬಂದು ಕೊಟ್ಟೋಗ್ತಾರೆ ಪಾಪ. ವರ್ಷಕ್ಕೊಂದು 30-40 ರೂಪಾಯಿ ಬಂದು ಮುಟ್ಟಿಸ್ತಾರ ಅವ್ರು. ಅಲ್ಲಿ ದಸರಾ 9 ದಿವಸ ಏನಕ್ಕೆ ಇದು ಮಾಡ್ತಾರಲ್ಲ, ಗೋ ಆರತಿ ಅಂತಾನೆ ಹಿಡಿತಾರೆ. ಅಂದ್ರೆ ನಮ್ಮ ದಕ್ಷಿಣ ಭಾರತ ದುರಂತ, ನಾವು ರೋಡಲ್ಲಿ ಕಡ್ಕೊಂಡ್ ತಿಂತೀವಿ, ಅವ್ರಿಗೆ ರಕ್ಷಣೆ ಕೊಡಾತಾರಿದ್ದು. ಆ ಗೋ ರಕ್ಷಣೆ ಮಾಡಕ್ ಹೋದವ್ರು ಜೈಲಿಗೆ ಹೊಂಟಾರೆ. ಇದು ನಮ್ಮ ದೇಶದ ದೊಡ್ಡ ದುರಂತ. ಏನೋ ಗೊತ್ತಿಲ್ಲ, ಏನೋ ಕನೇರಿ ಶ್ರೀಗಳು ಒಂದು ಮನಸ್ಸು ಮಾಡಿ ಪ್ರಯತ್ನ ಮಾಡತ್ತಾರೆ. ದಕ್ಷಿಣ ಭಾರತದಾಗ, ದಕ್ಷಿಣ ಭಾರತ ಅಂದ್ರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ
ಈ ಭಾಗದಲ್ಲಿ ಅವ್ರದ್ದು ಹೋರಾಟ ಜಾಸ್ತಿ ಆಗಿ ದಕ್ಷಿಣ ಭಾರತದವರು ಉತ್ತರ ಭಾರತದವಂಗೆ ಗೋ ಉಳಿಸ್ಲಿ ಅನ್ನೋದು ನಮ್ಮದು ಎಲ್ಲರದು ಅವ್ರಿಗೆ ಇಚ್ಛೆ. ಅದೇ ಥರ ಅವ್ರು ಕೆಲಸ ಮಾಡ್ತಾವ್ರೆ. ಮತ್ತು ಅವ್ರಿಗೆ ಭಗವಂತನ ಶಕ್ತಿ ಕೊಡಲಿ ಅಂತ ಅಂತೀವಿ. ಆದವ್ರು 7 ರಾಜ್ಯದ್ದು ನೆಟ್ವರ್ಕ್ ಎಲ್ಲ ಮಾಡ್ತಾ ಇದೀವಿ ನಾವು ಈಗ ಈ ಭಾಗದಾಗ ಗೋಗೋಳ್ದು ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಎಲ್ಲ ಕೆಲಸ ಮಾಡ್ತಾ ಇದೀವಿ. ಈಗ ಇಷ್ಟೆಲ್ಲ ನಮ್ಮಲ್ಲಿ ಒಂದು ಗೋ ಬದುಕಿದಲ್ರಿ, ಸತ್ರ 25 ಲಕ್ಷ ಮಾಡಿಕೊಡ್ತೀನಿ. ಯಾರು ಸಾಧ್ಯ ಇಲ್ಲ ಅಂದ್ರೆ ಬರಲಿ. ನಮ್ಮ ಕಡೆ ಎಲ್ಲ ತಲೆಗೆ ತುಂಬ್ಕೊಂಡಿವ್ರಿ, ಮಾಡಕ್ಕೆ ಜನ ಬೇಕಷ್ಟೆ. ನೀವು ತಯಾರಾಗ್ರಿ, ನಾ ಏನು ಮಾಡೋದು ಮಾಡಿಕೊಡ್ತೀನಿ. ಆಕಳು ತೀರ್ಕೊಂಡ್ರೆ ಶವ ಸಂಸ್ಕಾರ ಮಾಡೋದು ಒಂದು ಪದ್ಧತಿ ಐತ್ರಿ. ಕೆಳಗೆ ಒಂದಿಷ್ಟು ಹುಲ್ಲು ಹಾಕಬೇಕು, ಅದ್ರ ಮ್ಯಾಗ ಒಂದಿಷ್ಟು ಸಗಣಿ ಹಾಕಬೇಕು. ಅದ್ರ ಮೇಲೆ ಈಗ 4 ಫುಟ್ ತೆಗೆದಿದ್ರೆ 8 ಫುಟ್ ತೆಗಿಬೇಕು. ಅದ್ರ ಮೇಲೆ ಅದ್ರ ಹುಲ್ಲೆಲ್ಲ ಹಾಕಿ ಅದ್ರ ಮ್ಯಾಗ ಸ್ವಲ್ಪ ಉಪ್ಪು ಹಾಕಿ ಮಣ್ಣು ಮುಚ್ಚಿದ್ರೆ 1 ವರ್ಷ ಆದ್ಮೇಲೆ ತೆಗೆದ್ರೆ ಆ ಗೊಬ್ಬರದ ಕಿಮ್ಮತ್ತು 25 ಲಕ್ಷ ಆಕೈತಿ. ಅಷ್ಟು ಅದರದ್ದು ಫಲವತ್ತಾಗಿರ್ತೈತಿ. ಹಿಂದೆ ನಮ್ಮಲ್ಲಿ ದನ ಸತ್ರ ತಿಪ್ಪ್ಯಾಗ ಹೋಗಿತ್ತಿದ್ರು, ಭೂಮಿಯಾಗ ಹೋಗಿತ್ತಿದ್ರು. ಮಳೆ ಆದಾಗ ಅದ್ರಾಗಿನ ಇದು ಮಲ್ಟಿಪ್ಲೈ ಆಗಾಗಿ ಭೂಮಿ ತುಂಬ ಹರಡ್ತಿತ್ತು. ಯಾಕ್ರಿ ಶಂಕರಣ್ಣ? ಇವತ್ತು ನಮ್ಮ ಭೂಮಿಯಾಗ ಎಷ್ಟು ಆಕಳು ಹುಣಿಯೋ ಗೊತ್ತಿಲ್ಲ. ನಮ್ಮ ಭೂಮಿ ಎಷ್ಟು ಫಲವತ್ತಾಗಕ್ಕೆ ಅದು ಕಾರಣ. ಸರಿ ನೋಡ್ರಿ, ಅಲ್ಲಿ ಕಬ್ಬು ತೋರಿಸ್ತೀನಿ ನೋಡ್ರಿ. ಇದೆಲ್ಲ ಅಲ್ಲಿಂದ ಇಲ್ಲಿ ಪೂರ ಶಂಕರಣ್ಣ ತೊಟ್ಟಿ ಮಾಡ್ಬೇಕು, ಶೆಡ್ ಮಾಡ್ಬೇಕಂತಾರಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಅವರು. ಏನ್ ಮಾಡೀನಿ ನಾನು? ಅಲ್ಲ, ಇಲ್ಲಿ ಏನ್ ಮಾಡೀನಿ? ಹಾ, ಗೊಬ್ಬರ ತಯಾರಕ್ಕೆ ಏನ್ ಮಾಡೀನಿ? ಹಾ, ಏನ್ ಆಗೈತಿ ಇಲ್ಲಿ? ಹಾ ಹಾ, ಅಲ್ಲ ಆಗೈತಿಲ್ಲ, ಇದು ಗೊಬ್ಬರ ತಯಾರಾಗೈತಿಲ್ಲ. ಹಾ, ನೀವು ಜನಿಗೆ ಹಾ, ಇದು ಸಾಲ ಇಲ್ದೆ ಯೋಜನಾ ನಮ್ದು. ಸಾಲ ಇಲ್ಲದ ಕೃಷಿ. ಇದ್ದಿದ್ರೆ ಬಾಳೆ ಮಾಡೋದು ಹೆಂಗ ಅಂತ ಕಲ್ಸವ್ರು ನಾವು. ಹಾ, ಮುಖ್ಯವಾಗಿ ಏನೈತಿ ಈಗ ನೋಡ್ರಿ, ಗುಡ್ಡ ಐತಿ, ಗುಡ್ಡಕ್ಕೆ ಯಾರು ನೀರು ಹಣಿಸ್ತಾರೆ? ಯಸ್ ಯಸ್ ಯಸ್. ಸಾದ ಎಲೆ ಉದುರ್ತೈತಿ, ಗಿಡ ಬೆಳಿತೈತಿ, ಆ ಮಣ್ಣು ಸಾದ ಮಣ್ಣು ಗೊಬ್ಬರ ತಯಾರಾಗ್ತದೆ. ಯಸ್ ಯಸ್ ಯಸ್. ಮಳೆ ಹುಳ ತಯಾರಾಗ್ತದೆ. ಮಾಡ್ಬೋದು. ಏನ್ ಎಲ್ಲರಿಗೂ ಅರ್ಜೆಂಟ್ ಹೋಗೋದಕ್ಕೂ ಅರ್ಜೆಂಟ್ ದೌಡ ಆಗ್ಬೇಕು, ಭೂಮಿ ನಾಲೆಜ್ ಇರಲ್ರಿ. ಬೆಳಗ್ಗೆ ಬಂದಿದ್ರಿ ಶಂಕರಣ್ಣ, ವಾತಾವರಣನೇ ಬೇರೆ ಇರ್ತೈತಿ. ಕೆಟ್ಟ ಬಿಸಿಲಾಗಿ ಬಂದಿರಿ. ಮೊದಲು ಸರ್ಕಾರನ ಹಾಳು ಮಾಡಿದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಕೃಷಿ ಅಧಿಕಾರಿಗಳು ಕೂಡ ಸಂಜೆ ಮಾಡಿ ನೀವು ಮೋಸ ಮಾಡಿರ್ತಾರೆ. ಅಲ್ರಿ ಶಂಕರಣ್ಣ, ಅದ್ರ ರಾಜಕಾರಣಿಗಳು ಉತ್ತರ ಹೇಳಕ್ ಅವ್ರು ತಾಕತ್ತಿರ್ಲಿಲ್ಲ. ಈಗ ನಾನು ಏನಂತೀನಿ, ಅವ್ರಿಗೆ ದೋಷಣೆ ಮಾಡ್ಕೊಂಡ್ ಕುಂತ್ಕೊಳ್ಳೋದೇ ನಮ್ದು. ಇದೇನು ಒಂದ್ ಹಂತಕ್ಕೆ ಮೋಸ ಹೋಗಿವಿ, ಮತ್ತೆ ಇದ್ಕೊಂಡೋನಲ್ಲ ನಾವೀಗ. ಅವ್ರಿಗೆ ಹೇಳ್ಬೇಕ, ಈಗ ಅವ್ರಿಗೆ ಬದ್ಲಾಗೋದಿಲ್ರಿ. ಕಂಪ್ನಿ ಏಜೆಂಟ್ ಆಗ್ಯಾರ ಅವರು. ಈಗ ರಾಜಕಾರಣಿಗಳು ಕಂಪನಿ ಏಜೆಂಟ್ ಆಗ್ಯಾರ. ಅವ್ರನ್ನ ಬದ್ಲು ಮಾಡಕ್ ಆಗಲ್ಲ. ವ್ಯಾಪಾರ ಹಿಂಗ ಏನು ಹಾಕಿಲ್ಲ ಗೊಬ್ಬರ ನಮ್ ಕೆಲಸದವ್ರು ಕೇಳ್ರಿ, ಸಗಣಿ ಗೊಬ್ಬರ, ಇದ್ರ ಗೊಬ್ಬರ, ಎರೆಹುಳ ಗೊಬ್ಬರ ಹಿಡಿ ಹಾಕಿಲ್ಲ ನೋಡ್ರಿ ಎಲ್ಲಾರು.